ಹಾಯ್ ನಮಸ್ತೆ ವೀಕ್ಷಕರೇ, ಅಗಡಿ ತೋಟದ ವ್ಲಾಗ್ ನ ಮತ್ತೊಂದು ವಿಡಿಯೋಗೆ ತಮಗೆ ಆತ್ಮೀಯ ಸ್ವಾಗತ. ರೋಪ್ ಆಟ ಆದ ನಂತರ ವೀಕ್ಷಕರೇ, ನಾವೀಗ ಬಲಗಡೆಯಿಂದ ಎಡಗಡೆಗೆ ಬಂದಿದ್ದೀವಿ. ಈ ಎಡಗಡೆಗೆ ಸಾಂಪ್ರದಾಯಿಕ ಕಬ್ಬಿನ ಗಾಣ ಅಂತ ಹಾಕಿದ್ದಾರೆ. ನೋಡೋಣ. ಪ್ರವಾಸಿಗರು ತಾವೇ ರೆಡಿ ಮಾಡಿದ ಕಬ್ಬಿನ ಹಾಲನ್ನು ಕುಡಿಯಬೇಕು. ಶುಗರ್ ಕೇನ್ ಜ್ಯೂಸ್. ಬನ್ನಿ ವೀಕ್ಷಕರೇ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಇದು. ನಾವು ಎತ್ತಿನ ನೋಡಿದ್ವಿ, ಈಗ ನಾವೇ ಸ್ವತಃ ಮಾಡ್ಬೇಕು ಇದನ್ನ. ನೋಡಿ, ಎಲ್ಲಾ ತರನು ಈ ತರ ಯೂಸ್ ಮಾಡಿನೇ ಮಾಡಿದ್ದಾರೆ. ಪ್ರತಿಯೊಂದು ಇದೆಲ್ಲ ಕೂಡೋದಿದೆ. ಈ ತರ ಕುತ್ಕೊಂಡ್ಬಿಟ್ಟು ಈ ತರ ಗಾಡಿಯ ವ್ಯವಸ್ಥೆ, ಇಲ್ಲಿ ಕಬ್ಬಿನ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸಾಂಪ್ರದಾಯಿಕವಾಗಿ ಮನುಷ್ಯರು ಮಾಡ್ತಕ್ಕಂತಹ ಕೆಲಸಗಳನ್ನ ನಾವು ಮಾಡದೆ ಮಷಿನ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಬಟ್ ಈಗ ನೋಡಿ ಹೇಗೆ ಅಂತ ಹೇಳಿ, ಇವರು ಕಬ್ಬನ್ನ ಇಲ್ಲಿ ಇಡ್ತಾ ಹೋಗ್ತಾರೆ. ನಾವೇ ನಮ್ಮ ಶಕ್ತಿಯನ್ನ ಹಾಕಿ ಆ ಗಾಲಿನ ತಿರುಗಿಸಿದಾಗ ಕಬ್ಬಿನ ಹಾಲು ಬರುತ್ತೆ. ಸೊ ಇದು ಕಬ್ಬಿನ ಹಾಲಿನ ಗಾಣ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ತಿರ್ಸ್ತಾ ಇದ್ದಾರೆ ಇವರು. ಮಷೀನ್ ಇಲ್ದೇನೆ ಮನುಷ್ಯನು ಯಾವ ರೀತಿ ಕಷ್ಟಪಟ್ರೆ ಒಂದು ಫಲ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಚಿಕ್ಕವನ್ ಸುಮ್ಮನೆ ತಿರ್ಗ್ತಾ ಇದ್ದಾರೆ, ಬಟ್ ನಮ್ಮ ಮನೆಯವರು ದೊಡ್ಡವರು ತಿರ್ಗ್ತಾ ಇದ್ದಾರೆ. ಈಗ ಅಣ್ಣ ನಾನ್ ಕೈ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಅಣ್ಣ ಹೋಗ್ತಾ ಇದ್ದಾರೆ. ಎಷ್ಟು ಜ್ಯೂಸ್ ಬರುತ್ತೆ ನೋಡೋಣ ವೀಕ್ಷಕರೇ. ಇದೊಂಥರ ಡಿಫ್ರೆಂಟ್ ಅನುಭವ ಅಂತಾನೆ ಹೇಳ್ಬೋದು. ನಾನು ಆಗ್ಲೇ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ. ನಾವು ಮೈಸೂರು ಟು ಬ್ಯಾಂಗ್ಳೂರ್ ಹೋಗೋ ದಾರಿಯಲ್ಲಿ ನೋಡಿದ್ವಿ ಅದನ್ನ. ಅಂದ್ರೆ ಅದನ್ನ ಅಲ್ಲಿ ಎತ್ತು ಕಟ್ಟಿದ್ರು. ಎತ್ತು ತಿರ್ಗ್ದಂಗೆಲ್ಲ ಜ್ಯೂಸ್ ಬರ್ತಾ ಇತ್ತು. ಇಲ್ಲಿ ಇಲ್ಲ, ಮನುಷ್ಯರೇ ತಿರ್ಗ್ಬೇಕಾಗತ್ತೆ. ಹೇಗನ್ನಿಸ್ತು ವೀಕ್ಷಕರೇ ಇದು ನಿಮ್ಗೆ? ಈಗ ನೋಡ್ರಿ, ಮಂಜು ಇಟ್ಕೊಂಡಿದ್ದಾನೆ. ಈಗ ಏನಾದ್ರೂ ಟೀಚರ್ ಅಲ್ವಾ, ಸ್ವಲ್ಪ ಆಕ್ಟಿವ್ ಜಾಸ್ತಿ. ಸ್ಟಾರ್ಟ್ ಸ್ಟಾರ್ಟ್. ಹಸ್ಬೆಂಡ್ ವೈಫ್ ಇಬ್ರು ಕೈ ಹಾಕ್ರಿ. ಹಾ ಸ್ಟಾರ್ಟ್. ಇಬ್ರು ಟೀಚರ್ಸ್ ಇವರು. ನೋಡೋಣ. ಹಾ ಸ್ಟಾರ್ಟ್. ಮುಂದಕ್ಕೆ ಹೋಗೋದ. ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದು. ಕಪಲ್ ಮಾಡೋದು ಖುಷಿ ಅನ್ಸುತ್ತೆ. ಎಷ್ಟು ಬಂತು ಜ್ಯೂಸ್? ಜ್ಯೂಸ್ ಎಷ್ಟು ಬಂತು ನೋಡೋಣ. ಒಂದ್ ಮಡಕೆ ತುಂಬಾ ಬಂತ ಅಣ್ಣ? ಪರವಾಗಿಲ್ಲ, ಬೇಷ ತೆಗ್ದಿರಪ್ಪ ಎಲ್ಲರೂ. ನಾನೇ ಹಾಕ್ಲಿಲ್ಲ, ನಾನ್ ವಿಡಿಯೋ ಮಾಡೋದ್ರಲ್ಲಿ ಬಿಸಿ. ಎಲ್ಲಿ ತಗೊಳ್ತಾ? ಅಳ್ಬೇಡ್ ಬಿಡೋ, ತಗಲ್ಸ್ಕೊಂಡಂತೆ ಇವನು. ಎಲ್ಲಿ ತಗೊಳ್ತಾ ತೋರ್ಸು. ಏನಾಗೋದಿಲ್ಲ ಬಿಡು, ತಲ್ಕೊಂತ ಅಳ್ಬೇಡ ಬಿಡು. ಇಲ್ಲಿ ಹಾಯ್ ಹೇಳು. ಹಾಯ್ ಹಾಯ್ ಹಾಯ್. ಬಿಡು, ಏನಾಗಲ್ಲ ಬಿಡು, ಕಾಮನ್. ಸೊ ಅಲ್ಲಿ ಗಾಣದಲ್ಲಿ ಏನೋ ಚಕ್ಕೆ ತಗಲಿದೆ, ಅದಕ್ಕೆ ಅಳ್ತಾ ಇದ್ದಾನೆ. ವೀಕ್ಷಕರೇ, ನಮ್ಗೆ ಕೊಡ್ತಾರೆ ಇವರು. ಸೆಲ್ಫ್ ಸರ್ವಿಸ್ ಮಾಡ್ಕೋಬಹುದು. ಎಷ್ಟು ಜನ ಇದೀರಂದ್ರೆ ಅಷ್ಟು ಜನ ಜ್ಯೂಸ್ನ ನಾವೇ ರೆಡಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ನ್ಯಾಚುರಲ್ ಸ್ವೀಟ್ನೆಸ್ ಇದು. ಏನೋ ಒಂದು ಎಕ್ಸ್ಟ್ರಾ ಒಂದು ಬೆಲ್ಲ ತುಂಡ ಹಾಕ್ದಂಗಿದೆ, ಅಷ್ಟು ಸ್ವೀಟ್ನೆಸ್ ಬರ್ತಾ ಇದೆ. ಇದು ತುಂಬಾ ಚೆನ್ನಾಗಿದೆ. ಇದೇ ಕಬ್ಬು ನೋಡಿ ವೀಕ್ಷಕರೇ, ಅವ್ರು ಬಳಸಿದ್ದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಏನಾದ್ರೂ ಒಂದು ಎಕ್ಸ್ಟ್ರಾ ಒಂದು ತುಂಡು ಬೆಲ್ಲ ಹಾಕೊಂಡು ಕುಡ್ದಂಗಿದೆ, ಅಷ್ಟು ಸ್ವೀಟ್ನೆಸ್ ಬಂದಿದೆ ಈ ಕಬ್ಬಿಂದ. ಸೊ ಒಂದೊಂದು ನೆಲದಲ್ಲಿ ಒಂದೊಂದು ಭೂಮಿಯ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂತ ಅತ್ತೆಯವರು ಈಗಲೇ ಹೇಳ್ತಾ ಇದ್ರು. ಸೊ ಹಾಗಾಗಿ ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಫ್ಲೇವರ್ಸ್. ಮುಂದೆ ಹೋಗೋಣ ಬನ್ನಿ ವೀಕ್ಷಕರೇ. ಈಗ ನಾವೇ ಮಾಡಿ ಕುಡ್ದಂತಹ ಕಬ್ಬಿನ ಹಾಲನ್ನ ನೋಡಿದ್ರೆ, ಈಗ ಮಷಿನ್ ಮೇಡ್ ಅಂದ್ರೆ ಮಷಿನ್ ತಯಾರು ಮಾಡ್ತಕ್ಕಂಥ ಕಬ್ಬಿನ ಜ್ಯೂಸ್ ಕೂಡ ಇಳಿಸಿದೆ. ಈಗ ಮುಂದೆ ಹೋಗೋಣ, ಇನ್ನ ಏನಿದೆ ಅಂತ ನೋಡೋಣ.
ವ್ಲಾಗ್ ಮಾಡ್ತಾ ಇದೀನಿ, ತುಂಬಾ ಹೊಸ ಹೊಸ ಪರಿಚಯಗಳು ಆಗ್ತಾ ಇದಾವೆ, ಪ್ರತಿಯೊಬ್ರು ಕೇಳ್ತಾ ಇದಾರೆ. ಇನ್ನೊಂದು ಗಾಣ ಇದೆ ಅಲ್ಲಿ, ಅದನ್ನ ಸದ್ಯ ಸ್ಟಾಪ್ ಮಾಡಿದ್ದಾರೆ. ಪ್ರತಿಯೊಬ್ರು ನಂದು ಚಾನಲ್ ಇದೆ, ನಾನು ಹಾಕ್ತಾ ಇದೀನಿ, ವ್ಯೂಸ್ ಬರ್ತಾ ಇಲ್ಲ ವಿಡಿಯೋಸ್ಗೆ ಅಂತ ಇದ್ದಾರೆ. ಕೆಲವರು ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತಿದ್ದಾರೆ. ಸೊ ಯೂಟ್ಯೂಬ್ ಮಾಡೋರ್ಗೆ ಅಥವಾ ವ್ಲಾಗ್ ಮಾಡೋರ್ಗೆ, ಯೂಟ್ಯೂಬರ್ಸ್ಗೆನೆ ಗೊತ್ತು ಇದ್ರ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಟ್ಟು. ಪ್ರತಿಯೊಬ್ಬರಿಗೂ ಏನಂದ್ರೆ ಆಗ್ಬಿಡ್ಬೇಕು ಅನ್ನೋದು ಇರುತ್ತೆ, ಅದಾಗಲ್ಲ. ಜಟಿಲ ಮಾರ್ಗ ಚಕ್ರ ವ್ಯೂಹ ಅಂತ ಬರ್ದಿದ್ದಾರೆ, ನೋಡೋಣ ಮುಂದೆ ಏನಿದೆ ಅಂತ ಹೇಳ್ಬಿಟ್ಟು. ಏನಾಯ್ತಪ್ಪ ನೆಕ್ಸ್ಟ್? ನೆಕ್ಸ್ಟ್ ಎತ್ತಿನ ಬಂಡಿ ಇದೆ ಇಲ್ಲಿ, ಡಿಫ್ರೆಂಟ್ ಇದೆ ನೋಡ್ರಿ ಇದು, ವೆರೈಟಿ ಆಗಿ. ವೀಕ್ಷಕರೇ, ನೆಕ್ಸ್ಟ್ ನಾವು ಬಂದಿದೀವಿ, ಇಲ್ಲಿ ಎತ್ತು ಬಂಡಿ ಇದೆ ನೋಡ್ರಿ, ಅದ್ರಲ್ಲಿ ಕುತ್ಕೊಂಡು ನಾವು ಸವಾರಿನೂ ಮಾಡ್ಬೋದು. ಈಗ ನಮ್ ಒಬ್ರು ಫ್ರೆಂಡ್ ಸಿಗ್ತಾ ಇದಾರೆ, ಇವ್ರದ್ದು ಚಾನಲ್ ಇದೆಯಂತೆ. ಸೊ ಅವ್ರ ಚಾನಲ್ ಬಗ್ಗೆ ಹೇಳ್ತಾರೆ ನೋಡ್ರಿ ಈಗ. ಸೊ ನಂದು ಸಾಯರಾ ಕಾಮರ್ಸ್ ಕ್ಲಾಸಸ್ ಇನ್ ಕನ್ನಡ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ. ಸೊ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಕಂಪ್ಲೀಟ್ ಕಾಮರ್ಸ್ ಬೇಸ್ಡ್ ಎಜುಕೇಶನಲ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿದ್ದೀನಿ. ಲೈಕ್ PUC ಆಗಿರ್ಬೋದು, BCom, BCA ಆಸ್ ವೆಲ್ ಆಸ್ MCom, MBA ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲಾ ಕಾನ್ಸೆಪ್ಟ್ಸ್ ಕೂಡ ಈ ಒಂದು ಚಾನಲ್ ಅಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ, ಕಾಮರ್ಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ವೀಕ್ಷಕರೇ, ಕೇಳಿಸ್ಕೊಂಡಲ್ಲ, ಹಾಗೆ ಅವ್ರ ಫ್ರೆಂಡ್ ಮೀಟ್ ಆದಂಗ ಆಯ್ತು, ಅಲ್ಲೊಂದು ಫ್ಯಾಮಿಲಿ ಮೀಟ್ ಆದ್ವಿ. ಈಗ ಬನ್ನಿ ಮುಂದೆ ಹೋಗೋಣ. ಅವ್ರ ಚಾನಲ್ಗೂ ಸಪೋರ್ಟ್ ಮಾಡಿ, ದಯವಿಟ್ಟು ನಮ್ಮ ಕನ್ನಡಿಗರಿಗೆ, ಕನ್ನಡ ಯೂಟ್ಯೂಬರ್ಸ್ ನ ಬೆಳೆಸಿ ವೀಕ್ಷಕರೇ ಅಂತ ನಾನು ಕೇಳ್ಕೊಂತೀನಿ. ಮುಂದೆ ಹೋಗೋಣ. ವೀಕ್ಷಕರೇ, ಎತ್ತಿನ ಗಾಡಿಯಲ್ಲಿ ಅಲೋ ಮಾಡ್ತಾ ಇಲ್ಲ, ಬಿಕಾಸ್ ಎತ್ತಿನ ಗಾಡಿಯಲ್ಲಿ ಟ್ರೆಡಿಷನಲ್ ವೇರ್ ಹಾಕೊಂಡು ಹೋಗ್ಬೇಕು. ನೋಡೋಣ ಮುಂದೆ ಸಿಗುತ್ತೇನೋ. ಇನ್ನ ರೈಟ್ ಸೈಡ್ ಅಲ್ಲಿ ಏನೋ ಇದೆ, ನೋಡ್ತೀನಿ ನಿಮ್ಗೆ. ಜಟಿಲ ಮಾರ್ಗ ಜಾಲ ಅಂತ ಇದೆ, ಎಂಟ್ರಿ ಆಗ್ಬೇಕಂತೆ. ಎಂಟ್ರಿ ಆಗ್ತಾ ಇದೀವಿ. ಏನ್ ಮಾಡ್ತಾ ಇದಾರೆ? ಮೇಲೆ ಈ ತರ ಹಾಕಿದ್ದಾರೆ, ಪರ್ದೆ ಹಾಕ್ಬಿಟ್ಟು ಮುಂದೆ ಹೋಗ್ತಾ ಇರ್ಬೇಕು. ಸುಮ್ಮನೆ ಹೋಗ್ತಾ ಇರೋದು, ಒಂಥರ ಇದ್ರೊಳಗೆ ಹೋದಂಗ ಇರುತ್ತೆ ಅಷ್ಟೇ. ಇದು ಗುಹೆ ಅಂತಲ್ಲ, ಟಾಪ್ ಎಲ್ಲ ಇದಾಗಿದೆ. ಸುತ್ತ ಸುತ್ತ ಸುತ್ಕೊಂಡು ಹೋಗ್ತೀವಲ್ಲ, ಆ ತರ ಅನಿಸ್ತಾ ಇದೆ. ಇದು ಏನು ಅಂತ ನನಗೂ ಏನ್ ಐಡಿಯಾ ಬರ್ತಾ ಇಲ್ಲ. ಹೆಂಗ್ ಹೋದ್ರೆ ಏನ್ ಬರುತ್ತೆ ಅಂತ ಗೊತ್ತಿಲ್ಲ. ಹೋಗಿ ಹೋಗಿ ಕನ್ಫ್ಯೂಷನ್, ಅಷ್ಟೇ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಹಂಗ ಹೋಗೋದ ಹಿಂಗ್ ಹೋಗೋದ? ಮತ್ತೆ ಅವ್ರು ಹಂಗ್ ಹೋಗಿದ್ದಾರೆ, ನಾವ್ ಹಿಂಗ್ ಹೋಗೋಣ. ಇದು ಗೋಡೆ ನಾವ್ ಏನೋ ಗೇಮ್ ಅಲ್ಲಿ ಆಡ್ತೀವಲ್ವಾ, ಸೇಮ್ ಅದೇ ತರ. ಗನ್ ಹಿಡ್ಕೊಂಡು ನಿಂತಿರ್ತಾನೆ, ಎಲ್ಲಿ ಯಾರು ಬರ್ತಾರೆ ಅಂತ ಗೊತ್ತಾಗಲ್ಲ, ಶೂಟ್ ಮಾಡ್ತಿರ್ತಾರೆ, ಆ ರೀತಿ. ಅಯ್ಯೋ, ನಾನು ಇಲ್ಲೇ ತಿರ್ತಾನೆ ಇದೀನಿ ವೀಕ್ಷಕರೇ, ಇನ್ನು ಎಂಡ್ ಅಂತೂ ಬರ್ತಾ ಇಲ್ಲ. ಸೊ ಇಲ್ಲಿ 2 ಬಂತು, ಲೆಫ್ಟ್ ಅಲ್ಲಿ ಗೋಡೆ ಇದೆ, ರೈಟ್ ಹೋಗೋಣ. ಎಲ್ಲಿದೀವ್ ನಾವು? ಎಂಡ್ ಬಂತ ರಿಷಿ? ಇವ್ರು ಮುಂದೆ ಹೋದ್ರು. ಡೈರೆಕ್ಟ್ ತಿರುಗ್ತಾನೆ ಇದೀವಿ, ಯಾರು ಎಲ್ಲಿದೀವಿ ಅನ್ನೋದೊಂದು ಭಯ ಆಗ್ಬಿಡುತ್ತೆ. ಸೊ ಮಾರ್ಕ್ ಬಂತು ಇಲ್ಲಿ. ಸೊ ಎಲ್ಲಿದೀವಿ? ಹಾಯ್ ರಿಷಿ, ಅನಿ, ಎಲ್ಲಿದ್ದೀರಿ ನೀವು? ಹೆಂಗ ಬಂದ್ರಿ? ಯಾರ ಮಾರ್ಕ್ ಇಲ್ಲಿ ತೋರಿಸ್ತಾ ಇತ್ತು, ಮತ್ತೆ ಗೋ ಬ್ಯಾಕ್. ಹೌದಲ್ಲ, ದಾರಿ ಸಿಕ್ಕಿದೆ. ಕನ್ಫ್ಯೂಷನ್ಗೆ ಯಾರ ಮಾರ್ಕ್ಸ್ ಹಾಕಿದ್ದಾರೆ, ಎಲ್ಲ ತಡಕೆ ಹಾಕಿದ್ದಾರೆ. ಬಾಯ್, ಎಂಡಂತೂ ಸಿಕ್ತಪ್ಪ. ಜಟಿಲ ಮಾರ್ಗ ತರನೇ ಇತ್ತು, ಜಟಿಲ ಮಾರ್ಗ. ಓಕೆ, ಶಾರ್ಟ್ ಟೈಮಲ್ಲಿ ಒಂಥರ ಡಿಫ್ರೆಂಟ್ ಅನುಭವ ಇದು. ಮುಂದಿನ ಭಾಗದಲ್ಲಿ ಮತ್ತೆ ಸಿಗ್ತೀನಿ ವೀಕ್ಷಕರೇ, ಧನ್ಯವಾದಗಳು.